ಮುಂದೆ ಸಿಂಹ ರಾಶಿ. ಸಿಂಹವೇ ರಾಶಿ ಅದು. ಗರ್ಜನೆ ಜಾಸ್ತಿ. ಇಷ್ಟು ದಿನ ಅಷ್ಟಮ ಶನಿ ಕಾಟ ಇತ್ತು, ಈ ವರ್ಷವೂ ಅಷ್ಟಮ ಶನಿ ಕಾಟ ಮುಂದೆ ಹೋಗುತ್ತೆ. 11ನೇ ಮನೆಯಲ್ಲಿರುವಂತ ಗುರು 12ನೇ ಮನೆಗೆ ಪ್ರವೇಶ ಮಾಡಿ ಲಗ್ನಕ್ಕೂ ಪ್ರವೇಶ ಮಾಡಿಬಿಡ್ತಾನೆ. ಸೊ ಆ ಸಂದರ್ಭ ಅಂದ್ರೆ ಸೆಪ್ಟೆಂಬರ್ ಇಂದ ಜನವರಿ ಒಳಗೆ ಮನೋವ್ಯಾಧಿ ಬರುವಂತ ಸಂದರ್ಭಗಳು, ಸ್ವಲ್ಪ ಮನಸ್ಸು ಚಂಚಲ ಆಗುವಂತ, ಇದು ಅಷ್ಟಮ ಶನಿ ಕಾಟ ಅಲ್ವಾ, ನಾವು ಎಕ್ಸ್ಪೆಕ್ಟ್ ಮಾಡದಷ್ಟು ಬರ್ಲಿಲ್ಲ ಅಂತ ಮನೋವ್ಯಥೆ ಪಡುವಂತದ್ದು. ಈ ತರ ಎಲ್ಲ ಸಿಂಹ ರಾಶಿಗಳ ವಿದ್ಯಾರ್ಥಿ ಜೀವನದಲ್ಲಿ ನಿರೀಕ್ಷಿತವಾದಂತ ಒಂದು ಫಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಬರುವಂತ, ಅಂದ್ರೆ ಗಂಡ ಹೆಂಡರಲ್ಲಿ ಒಂಚೂರು ಭಿನ್ನಾಭಿಪ್ರಾಯ ಬರುವಂತದ್ದು, ವಾದ ಆಗುವಂತ ಸಂದರ್ಭಗಳು ಈ ಸಿಂಹ ರಾಶಿಯ ಮಧ್ಯ ವಯಸ್ಸರಿಗೆ ಆಗುವಂತ ಸಂದರ್ಭಗಳು. ಅದರಿಂದ ವಿವಾಹದಲ್ಲಿ ವಿಚ್ಛೇದನ ಅಲ್ಲ, ಭಿನ್ನಾಭಿಪ್ರಾಯ, ಏನು ಒಂಥರ ಕೋಲ್ಡ್ ವಾರ್ ಅಂತ ನಾವು ಕರಿತೀವಲ್ಲ, ಆಗುವಂತ ಸಂದರ್ಭಗಳು ಜಾಸ್ತಿ ಇದೆ. ಸ್ವಲ್ಪ ಮನಸ್ಥಿತಿ ಇಟ್ಟು ನಾವೇ ಸರಿ ಮಾಡ್ಕೊಂಡು ಹೋಗುವಂತ ಇದು ಇದ್ರೆ ಒಳ್ಳೆಯದು. ಆರೋಗ್ಯದಲ್ಲಿ ಒಂಚೂರು ಅನಾರೋಗ್ಯ ಸಂದರ್ಭಗಳು, ಯಾಕೆಂದ್ರೆ 6ನೇ ಮನೆಯಲ್ಲಿರುವಂತ ರಾಹು, 8ರಲ್ಲಿರುವಂತ ಶನಿ. 8ರಲ್ಲಿರುವಂತ ಶನಿ ಸ್ವಲ್ಪ ಮೂಳೆ ಸಂಬಂಧವಾದಂತ ವಿಚಾರಗಳಿಗೆ ಅಥವಾ ಮೂಲ ವ್ಯಾಧಿ ನಾವೆಲ್ಲ ಕರಿತೀವಲ್ಲ, ಅದೆಲ್ಲ ಪೈಲ್ಸ್ ಆ ತರದ್ದೆಲ್ಲ, ಅದೆಲ್ಲ ಸ್ವಲ್ಪ ಹುಷಾರಾಗಿರುವಂತದ್ದು. ಅಥವಾ ಲಂಗ್ಸ್ ಇನ್ಫೆಕ್ಷನ್ ಆಗುವಂತದ್ದು, ಅಷ್ಟಮ ಶನಿ ಕಾಟ ಇದ್ದವರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅವರು. ಸೊ ಅದು ವಯೋಮಾನ ಇದ್ದಾಗ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಸ್ವಲ್ಪ ಅದಕ್ಕೆ ಅಟ್ಯಾಚ್ ಆಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಜಾಗರೂಕರಾಗಿದ್ರೆ ಒಳ್ಳೆಯದು. ಅಶ್ವತ್ಥ ನಾರಾಯಣ ದೇವರ ಸೇವೆ, ಅಂದ್ರೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಸ್ವಲ್ಪ ಸೂರ್ಯೋದಯ ಸಂದರ್ಭದಲ್ಲಿ ಹಾಕೊಂಡು ಹೋದ್ರೆ ಆರೋಗ್ಯ ಕೊಡುತ್ತೆ. ಆರೋಗ್ಯವನ್ನ ಕೊಡೋದು ಸೂರ್ಯ. ಸೂರ್ಯನೇ ಅದಕ್ಕೆ ಅಧಿಪತಿ, ಆ ರಾಶಿಗೆ ಅಧಿಪತಿನೇ ಸೂರ್ಯ. ಆ ರೀತಿ ಒಳಗೆ ಸ್ವಲ್ಪ ಬೇಗ ವಯೋಮಾನ ಇದ್ರೂ ಪರವಾಗಿಲ್ಲ, ಒಂಚೂರು ಹುಷಾರಾಗಿ ಹೋಗಿ ಅಶ್ವತ್ಥ ನಾರಾಯಣ ದೇವ್ರನ್ನ 7 ಪ್ರದಕ್ಷಿಣೆ 7 ನಮಸ್ಕಾರ ಹಾಕಿ ಮೂಲತೋ ಬ್ರಹ್ಮರೂಪಾಯ ಅಂತ ಆ ಶ್ಲೋಕ ಹೇಳ್ಕೊಂಡು ಹೋದ್ರೆ ಒಳ್ಳೆ ಆರೋಗ್ಯವನ್ನ ದೇವರು ದಯಪಾಲಿಸ್ತಾನೆ ಅಂತ ನಿರೀಕ್ಷಿತವಾದ ಫಲಗಳನ್ನು ನಾವು ಹೇಳ್ಬೋದು. ಮುಂದೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಒಳ್ಳೆ ಸಂದರ್ಭ, ಒಳ್ಳೆ ಅತ್ಯುತ್ತಮವಾದಂತ ಫಲ. ಅಂದ್ರೆ ಮುಟ್ಟಿದ್ದೆಲ್ಲ ಬಂಗಾರ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಲ್ಲ, ಕನ್ಯಾ ರಾಶಿಯವರಿಗೆ ಒಳ್ಳೆ ಸಂದರ್ಭ ಇದೆ ಈ ವರ್ಷ. 11ರಲ್ಲಿ ಗುರು, 7ರಲ್ಲಿ ಶನಿ, ಆಮೇಲೆ 5ರಲ್ಲಿ ರಾಹು, 11ರಲ್ಲಿ ಕೇತು ಇರ್ತಾನೆ. ಸೊ ಸಾಮಾನ್ಯವಾಗಿ ಎಲ್ಲಾ ವಿಚಾರಗಳು ಅವರು ಪರವಾಗಿ ನಡೆಯುತ್ತೆ. 12ರಲ್ಲಿ ಗುರು ಬಂದ್ರು ತಿರ್ಗಾ ಹಿಂದೆ ಹೋಗುವಂತ ಸಂದರ್ಭ ಬರುತ್ತೆ. ಸೊ ಏನು ಒಳ್ಳೆ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೂ ಒಳ್ಳೆ ಶುಭ ಫಲ ಬರುತ್ತೆ. ಮತ್ತು ಮಧ್ಯ ವಯಸ್ಸಿಗರಿಗೆ ಸಂತಾನ, ಅದರ ಮೇಲೆ ತುಂಬಾ ನಿರೀಕ್ಷಿತವಾದಂತ ತುಂಬಾ ವರ್ಷಗಳಿಂದ ಕಾದಂತ ವಿವಾಹದಲ್ಲಿ ಒಳ್ಳೆ ಫಲಗಳನ್ನ, ಅದು ಸಂತಾನದ ಒಂದು ಫಲ ಇರ್ಬೋದು. ಅಂದ್ರೆ ಇಟ್ಟಿರುವಂತ ಮ್ಯೂಚುವಲ್ ಫಂಡ್ಸ್ ಎಲ್ಲ ಒಳ್ಳೆ ಫಲ ಕೊಡುತ್ತೆ. ಸೊ ಯಾಕೆ 11ರಲ್ಲಿ ಗುರು ಬಂದಾಗ ನಾ ಹೇಳ್ದಂಗೆ ಅವನೇ ಫೈನಾನ್ಷಿಯಲ್ ಅಧಿಪತಿ. ಯಾವುದೋ ಒಂದು ಸೈಟ್ ಮಾರಾಟ ಆದ್ರೆ ದುಡ್ಡು ಬರುವಂತದ್ದು, ಇದೆಲ್ಲ ಒಳ್ಳೆ ಲಾಭ ಕೊಡುತ್ತ ಒಂದು ಸಂದರ್ಭ ಇದೆ. ಅದೇ ರೀತಿ ಒಳಗೆ ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನ. ಕನ್ಯಾ ರಾಶಿಯವರು ಯಾರ ಪಾಲಿಟಿಕ್ಸ್ ಅಲ್ಲೆಲ್ಲ ಇರೋರು ಅಥವಾ ಸಮಾಜದಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಮನೆಗಳಲ್ಲಿ ಕೀರ್ತಿ, ಒಂದೇ ಅವ್ರಿಗೆ ಪ್ರೆಸ್ಟೀಜಿಯಸ್ ಒಂದು ಇದು ಕರೀತಾರ ಸಿಗುವಂತದ್ದು, ಯಾವ್ದೋ ಒಂದು ಡೈರೆಕ್ಟರ್ ಆಗುವಂತದ್ದು ಅಥವಾ ಇನ್ನೇನು ಮೆಂಬರ್ ಆಗುವಂತ ಒಂದು ಸಂದರ್ಭಗಳು ತುಂಬಾ ಜಾಸ್ತಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಖಂಡಿತವಾಗಿ ಅದಾಗತ್ತೆ. ಈ ಕೋರ್ಟ್ ಅಲ್ಲಿ ಜಯ ಆಗುವಂತ ಈ ವೃದ್ಧಾಪ್ಯರಿಗೆ, ಅದರ ವೃದ್ಧಾಪ್ಯರಿಗೆ ಕೋರ್ಟ್ ಕೇಸ್ಗಳು ಎಷ್ಟೋ ವರ್ಷದಿಂದ ನಡೀತಾ ಇರುತ್ತಲ್ಲ ಅಂತವ್ರಿಗೆ ಈ ವರ್ಷ ಜಯ, ಆಸ್ತಿ ಲಾಭ ಆಗುವಂತದ್ದು, ಇವರು ಪರವಾಗಿ ತೀರ್ಮಾನ ಆಗುವಂತದ್ದು ಭಾರಿ ಬರುವಂತ ಸಂದರ್ಭ. ಅದು ಈ ಜೂನ್ ಆ ಸಂದರ್ಭದಲ್ಲೂ ಆಗ್ಬೋದು. ಇಲ್ಲ ಅಂತಂದ್ರೆ ಜನವರಿ ಆದ್ಮೇಲೆ 2027 ಜನವರಿ ಆದ್ಮೇಲೆ ಗುರು ತಿರ್ಗ 11ಕ್ಕೆ ಬರ್ತಾನೆ. ಅವಾಗ ರೆಟ್ರೋಗ್ರೇಡ್ ಆಗಿ ಬರೋ ಕಾರಣಕ್ಕೋಸ್ಕರ ಒಳ್ಳೆ ಫಲಗಳನ್ನ ನಿರೀಕ್ಷಿತವಾಗಿ ಕೊಡುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದೆ. ಇವರು ಇದಾದ್ಮೇಲೆ ಬೇಕಾದ್ರೆ ಈ 12ನೇ ಮೇಲೆ ತೆರೆ ಇದ್ದಾಗ ಒಂದು ಗುರು ಸೇವೆ ಮಾಡುವಂತದ್ದು, ಪ್ರದಕ್ಷಿಣ ನಮಸ್ಕಾರ ಹಾಕುವಂತದ್ದು, ಆಮೇಲೆ ಗೋ ಸೇವೆ ಒಳ್ಳೆ ಫಲ ಕೊಡುತ್ತೆ. ಗೋವಿನ ಸೇವೆ ಮಾಡಿದ್ರೆ ಗೋ ಗ್ರಾಸ ಕೊಡುವಂತದ್ದು, ಒಂದಿಷ್ಟು ಗ್ರಾಸ ಕೊಟ್ಟು ಗ್ರಾಸ ಮಾಡುವ, ಅಂದ್ರೆ ಅವ್ರಿಗೆ ಆಲ್ರೆಡಿ ಚೆನ್ನಾಗಿದೆ ಆದ್ರೂ ಮಾಡಿ ಅಂತ ಹೇಳ್ತೀರಾ. ಯಾಕಂದ್ರೆ ಅವ್ರಿಗೆ ಒಂದು ಸೆಪ್ಟೆಂಬರ್ ಇಂದ ಜನವರಿ ತನಕ 12ರಲ್ಲಿ ಗುರು ಇದ್ದಾಗ ಸ್ವಲ್ಪ ದುಡ್ಡು ಸಾತ್ವಿಕ ಖರ್ಚಾಗತ್ತೆ. ಅಂದ್ರೆ ಸಾತ್ವಿಕಕ್ಕೆ ವ್ಯಯಸ್ಥಾನದಲ್ಲಿ ಗುರು ಇದ್ದಾಗ ಸಾತ್ವಿಕ ಸಂದರ್ಭದಲ್ಲಿ ಖರ್ಚಾಗತ್ತೆ. ಖರ್ಚಾದ್ರೂ ಪರವಾಗಿಲ್ಲ, ಇದನ್ ಮಾಡಿ ಲಾಭವನ್ನ ಪಡೀರಿ, ಮುಂದೆ ಜನವರಿಯಿಂದ ಲಾಭ ಪಡೀರಿ ಅಂತ ಹೇಳುವಂತ ಒಂದು ವಿಷಯ. ತುಲಾರಾಶಿಯವರಿಗೆ ಇವಾಗ ಅತ್ಯುತ್ತಮ ಸಮಯ ನಡೀತಾ ಇದೆ. ಇವಾಗ ನಡೀತಾ ಇರೋ, ಯಾಕಂದ್ರೆ 9ರಲ್ಲಿ ಗುರು ಇದ್ದಾನೆ,
ವಿದ್ಯಾರ್ಥಿಗಳಿಗೆ ಒಳ್ಳೆ ಉನ್ನತ ಸ್ಥಾನ ಸಿಕ್ಕಿರುತ್ತಾಗ್ಲೇ ಇವಾಗ್ಲೇ. ಅಂದ್ರೆ ಅವರು ಫಲಾಫಲ ಯೋಚನೆ ಮಾಡಿದ್ರೆ ಒಳ್ಳೆ ಅವರಿಗೆ ಸಿಗುವಂತ ಮಾರ್ಕ್ಸ್ ಇರ್ಬೋದು ಅಥವಾ ಪ್ರಗತಿ ಇರ್ಬೋದು, ಎಲ್ಲಾ ರೀತಿಯೊಳಗೂ ತುಲಾರಾಶಿಯವರಿಗೆ ತುಂಬಾ ಚೆನ್ನಾಗಿ ನಡೀತದೆ ಇವಾಗ. ಇನ್ ಮುಂದೆ ಈ ವರ್ಷ ಜೂನ್ ತನಕನೂ ಅದ್ರ 10ನೇ ಮನೆಯಲ್ಲಿ ಗುರು ಬಂದ್ರೂ 6ರಲ್ಲಿರುವಂತ ಶನಿ ಒಳ್ಳೆ ರೀತಿಯೊಳಗೆ ಪ್ರಗತಿಯನ್ನ ಕೊಡ್ತಾನೆ. 4ರಲ್ಲಿ ರಾಹು ಬಂದ್ರೆ ಅದೇನ್ ತಪ್ಪು ಅಂತ ಏನಿಲ್ಲ, ಯೋಚನೆ ಶಕ್ತಿ ಜಾಸ್ತಿ ಆಗುತ್ತೆ, ಚಾಲೆಂಜಸ್ ತಗೊಳಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಇನ್ನೊಂದ್ ಸ್ವಲ್ಪ ಚಾಲೆಂಜಸ್ ತಗೊಳ್ಳೋಣ, ಇನ್ನೊಂದು ಬೇರೆ ಮುಂದೆ ಹೋಗೋಣ ಅಂತ ಒಂದು ಏನಂತಾರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಹುಮ್ಮಸ್ಸಿರುತ್ತೆ, ಎಂಥ್ಯೂಸಿಯಾಸಮ್ ಬರುತ್ತೆ, ತುಂಬಾ ಬರುತ್ತೆ. ಸೊ ಅದರಿಂದ ಅವನಿಗೆ ಒಳ್ಳೆ ರೀತಿಯೊಳಗೆ ಮಾಡ್ತಾನಲ್ಲ, ಪ್ರಗತಿ ಮಾಡ್ತಾನೆ. ಮಧ್ಯ ವಯಸ್ಕರಿಗೂ ಅಷ್ಟೇ, ರಾಜಕೀಯದಲ್ಲಿ ಒಂದು ಪರಿಶ್ರಮ, ಇಷ್ಟು ದಿನ ಹಾಕಿದ್ದಂತ ಪರಿಶ್ರಮ ಇವಾಗ ಫಲ ಕೊಡುತ್ತದು. ಎಷ್ಟೋ ದಿನದಿಂದ ಒದ್ದಾಡ್ತಾ ಇರ್ತಾರೆ, ಸೊ ಅವ್ರಿಗೇನು ನಮ್ಗೆ ಫಲಾನೇ ಕ್ರೆಡಿಟ್ಸೇ ಬಂದಿಲ್ಲ ಅಂತ ಹೇಳ್ತೀವಲ್ಲ, ಅದು ಒಳ್ಳೆ ರೀತಿಯೊಳಗೆ ಫಲ ಕೊಡುವಂತ ಸಂದರ್ಭ ತುಲಾರಾಶಿಯ ಪೊಲಿಟಿಷಿಯನ್ಸ್ ಅಂತ ಏನ್ ಕರಿತೀವಿ ಅವ್ರಿಗೂ ಆಗುವಂತದ್ದು. ವಯೋಮಾನ ಇರೋರಿಗೆ ಸ್ವಲ್ಪ ತಮ್ಮ ತಂದೆ ತಾಯಿಗಳನ್ನ ಸ್ವಲ್ಪ ಜಾಗೃತರಾಗಿ ನೋಡ್ಕೋಬೇಕು, ಉದಾಸೀನ ಮಾಡಬಾರ್ದು. ಅಂದ್ರೆ ಎಲ್ಲೋ ಬಿಟ್ಬಿಡೋದು ಅದೆಲ್ಲ ಮಾಡದೆ ಅವ್ರನ್ನೂ ನಾವು ಸೇವೆ ಮಾಡಬೇಕು, ಅವರಿಂದ ನಾವು ಅಂತ ಒಂದು ಇಟ್ಕೊಂಡು ಮಾಡಿದ್ರೆ ತುಂಬಾ ರೀತಿಯೊಳಗೆ ಬದಲಾವಣೆಗಳು ಕಾಣಿಸುತ್ತೆ ಅಂತ ಹೇಳ್ಬೋದು. ಇವರಿಗೆ ಪರಿಹಾರ ರೂಪದಲ್ಲಿ ಯಾಕೆ ಅಂತಂದ್ರೆ 4ರಲ್ಲಿ ರಾಹು, 10ರಲ್ಲಿ ಗುರು ಕೇತುಗಳು ಸಂದರ್ಭ ಇರೋ ಕಾರಣಕ್ಕೋಸ್ಕರ ಗಣೇಶನ ಆರಾಧನೆ ಮುಖ್ಯವಾಗಿ ಮಾಡಿದ್ರೆ ವಿಘ್ನರಹಿತವಾಗಿ ಈ ಫಲಗಳನ್ನ ನಾವು ನಿರೀಕ್ಷಿಸಬಹುದು. ಇನ್ನು ವೃಶ್ಚಿಕ ರಾಶಿ, ಅದು ಈ ಸಂದರ್ಭ ಒಂದ್ ಸ್ವಲ್ಪ ಸಾಮಾನ್ಯವಾಗಿ ತಡೆಗಳಿತ್ತು. ಇನ್ ಮುಂದೆ ಈ ಜೂನ್ ನಂತರದಲ್ಲಿ 9ನೇ ಮನೆಗೆ ಗುರು ಬರ್ತಾನೆ, 5ರಲ್ಲಿ ಶನಿ ಇದ್ದಾನೆ. ಸೊ ಪ್ರಗತಿ, ಒಳ್ಳೆ ಪ್ರಗತಿಯನ್ನ 9ರಲ್ಲಿ ಗುರು ಒಳ್ಳೆ ಪ್ರಗತಿಯನ್ನ ಕೊಡ್ತಾನೆ. ಭಾಗ್ಯೋದಯ ಉಚ್ಚಂಗತ್ತಲ್ಲಿರೋ ಕಾರಣಕ್ಕೋಸ್ಕರ ಎಷ್ಟೋ ಒಂದೂವರೆ ವರ್ಷದಿಂದ ನಿಂತಂತ ಪ್ರಮೋಷನ್ ಇರ್ಬೋದು, ಅಥವಾ ಕೆಲಸದಲ್ಲಿ ಇರ್ಬೋದು, ಅಥವಾ ವಿದ್ಯಾರ್ಥಿಗಳ ಜೀವನ ಇರ್ಬೋದು, ಎಲ್ಲಾ ರೀತಿಯೊಳಗೂ ಒಂದು ಚಾನಲೈಸೇಷನ್ ಆಗುತ್ತೆ. ಅಂದ್ರೆ ಒಂದ್ ಹಂತಕ್ಕೆ ಅದು ಫಲ ಕೊಡುವಂತ ಒಂದು ಆ ಸ್ಟೇಜಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ನೀವು ಸಾಕಷ್ಟು ಫಲಗಳನ್ನ ನಿರೀಕ್ಷಿಸಬಹುದು ಈ ವರ್ಷ. ಒಳ್ಳೆ ರೀತಿಯೊಳಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಆಗುವಂತ ಸಂದರ್ಭಗಳು ಮನೆಯಲ್ಲಿ ವೃಶ್ಚಿಕ ರಾಶಿಯವರು. ಸೊ ಅದೆಲ್ಲ ನಾವು ತೀರ್ಥಯಾತ್ರೆ, ದೊಡ್ಡವರೆಲ್ಲ ತೀರ್ಥಯಾತ್ರೆ ಮಾಡ್ತಾರೆ 9ನೇ ಮನೆಯಲ್ಲಿ ಗುರು ಬಂದಾಗ. ದೊಡ್ಡ ತೀರ್ಥಯಾತ್ರೆ ನಾವೆಲ್ಲ ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಲ್ಲಿದ್ದೀವಿ, ಉತ್ತರಕ್ಕೆ ಹೋಗ್ಬೇಕು ಅಂತಂದ್ರೆ ಹಿಂದಿನ ಕಾಲದಲ್ಲಿ ನಡ್ಕೊಂಡೆಲ್ಲ ಹೋಗ್ತಾ ಇದ್ರು. ಈಗಿನ ಕಾಲದಲ್ಲಿ ಫ್ಲೈಟ್ ಎಲ್ಲ ಇದೆ, ಆಧುನಿಕ ತಂತ್ರಜ್ಞಾನ ಜಾಸ್ತಿ ಇದೆ. ಅವರು ತೀರ್ಥಯಾತ್ರೆ ಮಾಡುವಂತ ಸಂದರ್ಭಗಳು ಇದೆ ಅಂತ. ಒಳ್ಳೆ ತೀರ್ಥಯಾತ್ರೆ ಆಗುತ್ತೆ, ಭಗವಂತನ ಅನುಗ್ರಹ ಸಂಪಾದನೆ ಮಾಡಕ್ಕೆ ಒಳ್ಳೆ. ಅಯೋಧ್ಯ, ಕಾಶಿ, ವಾರಣಾಸಿ ಎಲ್ಲ ಒಳ್ಳೆ, ಬದ್ರಿ ಎಲ್ಲ ಕಡೆ ನೋಡಿ ಬರಬಹುದು. ಒಂದ್ ಕಡೆ ಉತ್ತರ ದೇಶವನ್ನ ಸಂಪೂರ್ಣವಾಗಿ ದಕ್ಷಿಣಿಕರು ಹೋಗಿ ನೋಡ್ಕೊಂಡು ಬರುವಂತ ಸಂದರ್ಭ. ಆದ್ರೂ ಮುಖ್ಯ ಪ್ರಾಣ ದೇವರ ವಿಶೇಷ ಅನುಗ್ರಹವನ್ನ ಸಂಪಾದನೆ ಮಾಡೋದು, ವಾಯುಸ್ತುತಿ ಅಥವಾ ಹನುಮಾನ್ ಚಾಲೀಸು ಇದನ್ನೆಲ್ಲ ಹೇಳೋದ್ರಿಂದ ದೇವರು ಇನ್ನ ಸುಂದರಕಾಂಡ, ಮೂಲ ಸುಂದರಕಾಂಡ ಇರ್ಬೋದು, ಅಥವಾ ಆಚಾರ್ಯ ಮಾಡಿರುವಂತಹ ಸುಂದರಕಾಂಡವನ್ನ ಹೇಳೋದ್ರಿಂದ ವಿಶೇಷವಾದಂತಹ ಫಲಗಳನ್ನ ನಾವು ನಿರೀಕ್ಷಿಸಬಹುದು.